ನೋಡಿ, ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತೀವಲ್ಲ, ಅದಕ್ಕೆ ಕಾರಣ ಈ ಸ್ಟೋರಿ. ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಫ್ಯಾನ್ಸು ವರ್ಸಸ್ ನಟಿ ರಮ್ಯಾ ಅನ್ನುವಂತಹ ವಾರ್ ಶುರುವಾಗ್ಬಿಟ್ಟಿದೆ. ರಮ್ಯಾ ಅವರು ಒಂದು ಪೋಸ್ಟ್ ಹಾಕಿರ್ತಾರೆ, ಏನು ರೇಣುಕಾ ಸ್ವಾಮಿಯ ಫ್ಯಾಮಿಲಿಗೆ ಒಂದು ನ್ಯಾಯ ಸಿಗಲಿ ಅಂತ. ಅವ್ರೇನು ದರ್ಶನ್ ಪರವಾಗಿ ಹೇಳಿರಲಿಲ್ಲ, ರೇಣುಕಾ ಸ್ವಾಮಿಯವರ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ ಒಂದು ಪೋಸ್ಟ್ ಹಾಕಿರ್ತಾರೆ ಅಷ್ಟೇ. ಅದಕ್ಕೆ ಡೆವಿಲ್ ಫ್ಯಾನ್ಸ್ ಅವರು ಉರ್ಕೊಂಡು ಏನೇನು ಮಾಡ್ತಾರೆ, ಅಶ್ಲೀಲ ಪದಗಳಲ್ಲಿ ಕಮೆಂಟ್ ಮಾಡ್ತಾರೆ. ಯಾರು ಏನು ಎತ್ತ ಏನೂ ನೋಡೋದಿಲ್ಲ. ದರ್ಶನ್ ಪರ ಮಾಡಿಬಿಟ್ರೆ ಓಕೆ, ನೀವೇ ರಾಣಿ, ನೀವೇ ನಾಯಕಿ ಅಂಥೇಳಿ ಹೊಗಳು ಭಟ್ಟರ ಆಗ್ಬಿಡ್ತಾರೆ. ದರ್ಶನ್ ಆಪೋಸಿಟಾಗಿ ಒಂದೇ ಒಂದು ಲೈನ್ ಬಂದರೂ ಸಾಕು, ರೊಚ್ಚಿಗೆದ್ದು ಬಿಡ್ತಾರೆ ಫ್ಯಾನ್ಸು. ಅದೇನೋ ಗೊತ್ತಿಲ್ಲ, ಅಂಧಾಭಿಮಾನನೋ ಏನೋ ಗೊತ್ತಿಲ್ಲ. ಈಗ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ನಟಿ ರಮ್ಯಾ ಅವರು. ದರ್ಶನ್ ಅಭಿಮಾನಿಗಳು ರಮ್ಯಾ ಅವರು ಪೋಸ್ಟ್ ಹಾಕಿದಂತಹ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ನಾನಾ ರೀತಿಯ ಅಶ್ಲೀಲ ಪದಗಳನ್ನು ಬಳಸ್ತಾ ಇದ್ದಾರೆ. ದಾಸನ ಅಭಿಮಾನಿಗಳ ವಿರುದ್ಧ ಈಗ ರಮ್ಯಾ ಅವರು ಆ ಕಮೆಂಟ್ನಿಂದಾಗಿ ಬೇಸತ್ತು ಹೋಗಿದ್ದಾರೆ, ಕೆಂಡಾಮಂಡಲರಾಗಿದ್ದಾರೆ. ಯಥಾ ರಾಜ ತಥಾ ಪ್ರಜಾ ಅನ್ನುವಂಥ ರೀತಿಯಲ್ಲಿ ದರ್ಶನ್ ಫ್ಯಾನ್ಸ್ ಈ ರೀತಿಯ ವರ್ತನೆ ಸಹಿಸಲು ಸಾಧ್ಯ ಅಂಥೇಳಿ ಸಾಮಾಜಿಕ ವಲಯದಲ್ಲೂ ಚರ್ಚೆ ಆಗ್ತಾ ಇದೆ.